ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊನೂರ್, ಗದಗದ ಪ್ರತಿನಿಧಿ. ಇತ್ತೀಚೆಗೆ ಗಾಂಜಾದ ಹಾವಳಿ ಸಹ ಜಾಸ್ತಿ ಆಗ್ತಿದೆ. ಹೀಗಾಗಿ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಗಾಂಜಾವನ್ನು ಸೇವನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಕೂಡ ಬೀಳ್ತಾ ಇದೆ. ಹೀಗಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಈ ಒಂದು ಗಾಂಜಾವನ್ನು ನಿಯಂತ್ರಣಕ್ಕೆ ತರಬೇಕು, ಗಾಂಜಾ ಮಾರಾಟಕ್ಕೆ ತಡೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ದಾಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯೂ ಸಹ ಇವಾಗ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕೂಡ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಸುಮಾರು 126 ಗಾಂಜಾ ಗಿಡಗಳನ್ನು ಇವಾಗ ವಶಕ್ಕೆ ಪಡೆದಿದ್ದಾರೆ. ಆ ವ್ಯಕ್ತಿ ತೋಟದ ಮನೆಯ ಪಕ್ಕದಲ್ಲೇ ಇವುಗಳನ್ನು ಗಾಂಜಾ ಗಿಡಗಳನ್ನು ಬೆಳೆಸಿ ಮಾರಾಟ ಮಾಡ್ತಾ ಇದ್ದ ಅನ್ನುವಂಥದ್ದು ಮಾಹಿತಿ ಕೂಡ ಖಚಿತ ಮಾಹಿತಿ ಅಬಕಾರಿ ಇಲಾಖೆಗೆ ಸಿಗುತ್ತೆ. ಅಬಕಾರಿ ಇಲಾಖೆಯ DC ಆಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವರು ಕೂಡ ಒಂದು ತಂಡವನ್ನು ರಚನೆ ಮಾಡಿ ಆ ತಂಡವನ್ನು ಕಳುಹಿಸಿ ಆ ಒಂದು ಗಾಂಜಾ ಎಲ್ಲಿ ಬೆಳೀತಾ ಇದ್ದ, ಹೇಗೆ ಬೆಳೀತಾ ಇದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ತಿಳ್ಕೊಂಡು ಅಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಏನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗುಳಗುಂಜಿಕೊಪ್ಪ ಅಂತಕ್ಕಂಥ ಗ್ರಾಮವೇನಿದೆ, ಆ ಗ್ರಾಮದಲ್ಲಿರ್ತಕ್ಕಂಥ ಗುಳಪ್ಪ ಅಂತಕ್ಕಂಥ ವ್ಯಕ್ತಿ ಈ ಒಂದು ಗಾಂಜಾ ಗಿಡಗಳನ್ನು ಸಹ ಬೆಳೆದಿದ್ದ. ಸುಮಾರು 126 ಗಾಂಜಾ ಗಿಡಗಳನ್ನು ಬೆಳೆದಿದ್ದ. ಸುಮಾರು ಎಷ್ಟು ಕೆಜಿ ಇತ್ತಂತಂದರೆ ಸುಮಾರು 3 kg 580 ಗ್ರಾಮ್ ಈ ಹಸಿ ಗಾಂಜಾ ಸಿಕ್ಕಿದೆ. ಅಂದರೆ ಈ ಗಿಡಗಳು ಸಿಕ್ಕಿವೆ. ಆದರೆ ಇನ್ನು ಒಣ ಗಾಂಜಾ ಸಹ ಅಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ಅಲ್ಲಿ ಗಾಂಜಾ ಗಿಡಗಳನ್ನು ಬೆಳೆದು ಅವುಗಳನ್ನು ಒಣಗಿಸಿ ಮಾರಾಟ ಮಾಡುವಂತಹ ಕಾಯಕವನ್ನ ಗುಳಪ್ಪ ಸಹ ಮಾಡ್ಕೊಂಡಿದ್ದ. ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ಯಾವಾಗ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ದಾಳಿ ಮಾಡ್ತಾರೆ, ಆ ಸಂದರ್ಭದಲ್ಲಿ ಈ ಒಂದು ಗಾಂಜಾವನ್ನ ಬೆಳೆದು ಏನು ಮಾರಾಟ ಮಾಡಿದ ಗುಳಪ್ಪನನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಈಗಾಗಲೇ ಒಪ್ಪಿಸಿರುವಂಥದ್ದು. ಅಂದ್ರೆ ಒಣ ಗಾಂಜಾ ಸುಮಾರು ಅಲ್ಲಿ 428 ಗ್ರಾಮ್ ಒಣ ಗಾಂಜಾ ಕೂಡ ಸಿಗುತ್ತೆ. ಹೀಗೆ ಗದಗ ಜಿಲ್ಲೆಯಲ್ಲಿಯೂ ಕೂಡ ಸುಮಾರು 1 ವರ್ಷದಲ್ಲಿ 9 ಪ್ರಕರಣಗಳನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಭೇದಿಸಿದ್ದಾರೆ. ಆ ಸಂದರ್ಭದಲ್ಲಿಯೂ ಸಹ ಸುಮಾರು 9 ಪ್ರಕರಣದಲ್ಲಿ 6 ಆರೋಪಿಗಳನ್ನ ಬಂಧಿಸಿದ್ದಾರೆ. ಜೊತೆಗೆ 45 kg 285 ಗ್ರಾಮ್ನಷ್ಟು ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಸುಮಾರು ಒಟ್ಟು 9 ಪ್ರಕರಣಗಳಲ್ಲಿಯೂ ಕೂಡ ಇವತ್ತು ಅಬಕಾರಿ ಇಲಾಖೆ ಸಕ್ಸಸ್ ಆಗಿ ಆ ಆರೋಪಿಗಳನ್ನ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಿರುವಂಥದ್ದು. ಅಂದ್ರೆ ಗದಗ ಜಿಲ್ಲೆಯಲ್ಲಿಯೂ ಕೂಡ ಗಾಂಜಾದ ಹಾವಳಿ ಇರೋದ್ರಿಂದಾಗಿ ಆ ಹಾವಳಿಗೆ ಬ್ರೇಕ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಅಬಕಾರಿ ಇಲಾಖೆ ಆಗಿರ್ಬೋದು ಸಾಕಷ್ಟು ಸನ್ನದ್ಧರಾಗಿ ಈ ಒಂದು ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಪ್ರತಿಯೊಂದು ಕಾಲೇಜ್ ಆಗಿರ್ಬೋದು, ಸ್ಕೂಲ್ಗಳಿಗಾಗಿರ್ಬೋದು ಹೋಗಿ ಭೇಟಿ ನೀಡಿ ಈ ಒಂದು ಗಾಂಜಾವನ್ನ ಯಾರು ಸೇವನೆ ಮಾಡ್ತಾ ಇದ್ದಾರೆ ಅಂತ ಒಂದು ಸೇವನೆ ಮಾಡಬಾರ್ದು, ಆ ಗಾಂಜಾ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ, ಅವೇರ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಗಾಂಜಾಕ್ಕೆ ಸಾಕಷ್ಟು ಯುವಕರು ಕೂಡ ಬಲಿ ಆಗ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಗಾಂಜಾ ಏನು ಮಾರಾಟ ಆಗ್ತಾ ಇದಾವೆ, ಇಂಥ ಮಾರಾಟ ಮಾಡ್ತಕ್ಕಂಥದ್ದು ಬೆಳೀತಕ್ಕಂಥ ಏನು ಪ್ರಕರಣಗಳಿದಾವೆ ಅಂಥವುಗಳನ್ನ ಕಡಿವಾಣ ಹಾಕುವಂತ ಕೆಲಸ ಈಗಾಗಲೇ ಆಗ್ತಾ ಇದೆ. ಇನ್ನಷ್ಟು ಇಂತಹ ಪ್ರಕರಣಗಳನ್ನ ಭೇದಿಸುವಂತ ಕೆಲಸ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಮಾಡಬೇಕಿದೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಅಬಕಾರಿ ಇಲಾಖೆಯ DC ಆಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವರು ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ 1 ವರ್ಷದಿಂದ ಎಷ್ಟು ಗಾಂಜಾ ಪ್ರಕರಣಗಳನ್ನ ಭೇದಿಸಿದ್ರು, ಎಷ್ಟು ಆರೋಪಿಗಳನ್ನ ಬಂಧಿಸಿದ್ದಾರೆ, ಎಷ್ಟು ಗಾಂಜಾ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಈಗ ನ್ಯೂಸ್ 18 ಕೊಟ್ಟಿದ್ದಾರೆ. ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ನಾನು ಕೇಳ್ಕೊಂಬರೋಣ ಬನ್ನಿ. ದಿನಾಂಕ 8/4/26ರಂದು ಗದಗ ಉಪವಿಭಾಗದ DYSC ಅವರಾದ ಭೀಮಣ್ಣ ರಾಠೋಡ್ ಅವರ ನೇತೃತ್ವದಲ್ಲಿ ಅಬಕಾರಿ ನಿರೀಕ್ಷಕರು ಶಿರಟ್ಟಿ ವಲಯ ಹಾಗೂ ಸಿಬ್ಬಂದಿಯವರು ಖಚಿತ ಮಾಹಿತಿಯ ಆಧಾರದ ಮೇಲೆ ಲಕ್ಷ್ಮೇಶ್ವರ ತಾಲೂಕಿನ ಗುಳಗುಂಜಿಕೊಪ್ಪ ಗ್ರಾಮದ ಗುಳಪ್ಪ ಯಲ್ಲಪ್ಪ ದುರ್ಗಣ್ಣವರ್ ಸೇರಿದ ಜಮೀನು ಸರ್ವೆ ನಂಬರ್ 59/6ರ ಮೇಲೆ ದಾಳಿ ಮಾಡಿದ್ದಾರೆ. ಸದರಿ ದಾಳಿ ಸಂದರ್ಭದಲ್ಲಿ ಅವರ ತೋಟದ ಮನೆಯ ಮುಂದೆ ಸುಮಾರು 126 ಹಸಿ ಗಾಂಜಾ ಗಿಡಗಳು ಹಾಗೂ 0.428 ಗ್ರಾಮ್ ಒಣ ಗಾಂಜಾ ಜಪ್ತು ಮಾಡಿಬಿಟ್ಟು ಪ್ರಕರಣವನ್ನು ದಾಖಲಾತಿ ಮಾಡಿ ಯಾರು ಆರೋಪಿ ಇದ್ದಾನೆ ಅಂದರೆ ಸದರಿ ತೋಟದ ಮಾಲೀಕರಾದಂತಹ ಗುಳಪ್ಪ ಯಲ್ಲಪ್ಪ ದುರ್ಗಣ್ಣವರನ್ನು ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇಲ್ಲ, ಅವರು ಮಾರಾಟ ಮಾಡೋ ಉದ್ದೇಶದಿಂದನೇ ಬೆಳೆಸಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಇತ್ತು. ಹಾಗಾಗಿ ಅದನ್ನು ಮೊನ್ನೆ 8ನೇ ತಾರೀಕು ರೇಡ್ ಮಾಡಿದ್ವಿ. ಅವರು ಹಿಂದಿನಿಂದ ಮಾಡ್ತಾ ಇರ್ಬೋದು, ಬಟ್ ನಮ್ಮ ಇಲಾಖೆಗೆ ಮೊನ್ನೆ ಒಂದು ಖಚಿತ ಮಾಹಿತಿ ಸಿಕ್ಕದ ಆಧಾರದ ಮೇಲೆ ನಾವು ದಾಳಿ ಮಾಡಿದ್ದೀವಿ. ನಾವು ಗದಗ ಜಿಲ್ಲೆಯಲ್ಲಿ ಸುಮಾರು ಜುಲೈಯಿಂದ ಅಂದರೆ ಈಗ ಮೊನ್ನೆ ಜುಲೈ 2025ರಿಂದ ನೋಡಿದರೆ 9 ಪ್ರಕರಣಗಳನ್ನ ದಾಖಲಾತಿ ಮಾಡಿದ್ದೀವಿ. ಅದರಲ್ಲಿ 6 ಆರೋಪಿಗಳನ್ನ ಬಂಧನ ಮಾಡಿ ಸುಮಾರು 45 kg
284 ಗ್ರಾಮ್ ಗಾಂಜಾವನ್ನು ನಾವು ಜಪ್ತು ಮಾಡಿದ್ದೀವಿ. ಒಟ್ಟು ಮೌಲ್ಯ ಹೇಳೋದಾದರೆ 27,17,040 ರೂಪಾಯಿ ಮೌಲ್ಯ ಆಗುತ್ತೆ ಸುಮಾರು. ಈ ಥರದ್ದು ಅಭ್ಯಾಸಗಳು ಸಮಾಜಕ್ಕೆ ಯಾವತ್ತಿದ್ರೂ ಹಾನಿಕರ ಆಗುತ್ತೆ. ಎಲ್ಲೇ ಕಾಲೇಜ್ ಪಕ್ಕ ಆಗಲಿ ಅಥವಾ ಎಲ್ಲೋ ಅನುಮಾನಾಸ್ಪದ ಜಾಗಗಳಲ್ಲಿ ಗಾಂಜಾ ಮಾರಾಟ ಮಾಡ್ತಾರೆ ಅನ್ನೋದು ಯಾರಿಗಾದರೂ ಖಚಿತ ಮಾಹಿತಿ ಇತ್ತು ಅಂದರೆ ಇಲಾಖೆಗೆ ನೀಡಿದರೆ ನಾವು ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸ್ತೀವಿ. ನಮಗೆ ಯಾವುದೇ ಮಾಹಿತಿ ಇರಲಿ, ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇತರೆ ಯಾವುದೇ ಡ್ರಗ್ಗಳ ಬಗ್ಗೆ ಇಲಾಖೆಗೆ ಮಾಹಿತಿ ಕೊಡಿ ಅಂತ ಸಾರ್ವಜನಿಕರಲ್ಲಿ ಕೋರ್ಕೊಳ್ತೀವಿ. ವೀಕ್ಷಕರು ಕೇಳಿದಲ್ಲ, ಅಬಕಾರಿ ಇಲಾಖೆಯ DC ಆಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವರ ಮಾತನ್ನು. ಯಾಕಂದರೆ ಸುಮಾರು ಗದಗ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲೇ ಸುಮಾರು 45 kg ಗಾಂಜಾ ಸಿಗುತ್ತೆ ಅಂತಂದರೆ ಇಲ್ಲಿ ಸಾಕಷ್ಟು ಗಾಂಜಾ ಮಾರಾಟ ಮಾಡುವವರು ಕೂಡ ಇದ್ದಾರೆ. ಅವುಗಳನ್ನು ತೆಗೆದುಕೊಂಡು ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಹಾಳಾಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಗಾಂಜಾ ಮಾರಾಟ ಮಾಡ್ತಕ್ಕಂಥ ಜಾಲಗಳೇನಿದ್ದಾವೆ ಆ ಜಾಲಗಳನ್ನು ಪತ್ತೆ ಹಚ್ಚುವ ಮೂಲಕ ಭರ್ಜರಿ ಕಾರ್ಯಾಚರಣೆಯನ್ನು ಮಾಡುವ ಮೂಲಕ ಈಗಾಗಲೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಇನ್ನಷ್ಟು ಇಂತಹ ಗಾಂಜಾ ಪ್ರಕರಣಗಳು ಯಾವುದೇ ಇದ್ರೂ ಕೂಡ ಸಾರ್ವಜನಿಕರು ತಮ್ಮ ಗಮನಕ್ಕೆ ಬಂದರೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗಾಗಲಿ ಪೊಲೀಸ್ ಇಲಾಖೆಗಾಗಲಿ ಆದಷ್ಟು ಬೇಗ ಮಾಹಿತಿಯನ್ನು ಕೊಡಿ. ಯಾಕಂದರೆ ಗಾಂಜಾದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹಾಳಾಗ್ತಾ ಇದ್ದಾರೆ, ಜನರು ಸಹ ಹಾಳಾಗ್ತಾ ಇದ್ದಾರೆ. ಇಂತಹ ಇದೊಂದು ಏನು ಡ್ರಗ್ ಏನಿದೆ ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕಂದರೆ ಸಾಕಷ್ಟು ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾರೆ ಯುವಕರು. ಹೀಗಾಗಿ ಈ ಒಂದು ಗಾಂಜಾ ಸೇವನೆ ಮಾಡೋದ್ರಿಂದ ತಮ್ಮ ಜೀವನವೂ ಕೂಡ ಹಾಳಾಗುತ್ತೆ. ಅವರು ಗಾಂಜಾ ನಶೆಯಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಹೀಗಾಗಿ ಒಂದು ಅಬಕಾರಿ ಇಲಾಖೆ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಆ ಒಂದು ಗಾಂಜಾ ಮಾರಾಟ ಮಾಡೋವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸ ಕೂಡ ಆಗುತ್ತೆ. ವೀಕ್ಷಕರೇ, ಇಂತಹ ಸಾಕಷ್ಟು ಪ್ರಕರಣಗಳು ಕೂಡ ನಡೀತಾ ಇರ್ತವೆ. ನಿಮ್ಮ ಕಣ್ಣು ಮುಂದೆ ಏನಾದರೂ ತಿಳಿದ್ರೆ ತಕ್ಷಣ ಪೊಲೀಸ್ ಇಲಾಖೆಗೆ ಆಗಿರ್ಬೋದು ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಸಹ ಮಾಡಿ. ವೀಕ್ಷಕರೇ, ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.